ಈ ವರ್ಷ 2025 ಜೂನ್ 26ರಿಂದ ಜುಲೈ 24ರವರೆಗೆ ನಮಗೆ ಆಷಾಢ ಬರ್ತಾ ಇದೆ. ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡೋದು ತುಂಬಾನೇ ವಿಶೇಷ. ಆಷಾಢದಲ್ಲಿ ಲಕ್ಷ್ಮೀ ದೇವಿ ತನ್ನ ತವರಿಗೆ ಬರುವಂತ ಕಾಲ. ಆದ್ರಿಂದ ಆಷಾಢದಲ್ಲಿ ತವರಿಗೆ ಬರುವ ಲಕ್ಷ್ಮಿಯನ್ನ ನಾವು ಮನೆಗೆ ಬರಮಾಡಿಕೊಂಡು ಆಕೆಯ ಪೂಜೆಯನ್ನ ಸಲ್ಲಿಸೋದ್ರಿಂದ ಸುಮಂಗಲಿಯರಿಗೆ ಅವರ ಸೌಭಾಗ್ಯ ವರ್ಧನೆ ಆಗುತ್ತೆ, ಯಜಮಾನರ ಆಯುಸ್ಸು ವೃದ್ಧಿ ಆಗುತ್ತೆ, ನಾವು ಕೋರಿಕೊಂಡ ಒಂದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ನಂಬಿಕೆ. ಆಷಾಢದ ಶುಕ್ರವಾರದಂದು ಲಕ್ಷ್ಮಿ ಕಳಶವನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ, ಅರ್ಚನೆ, ನೈವೇದ್ಯವನ್ನ ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ನಮ್ಮ ಕೋರಿಕೆಯನ್ನ ತಾಯಿಯಲ್ಲಿ ಇಟ್ರೆ ಖಂಡಿತವಾಗ್ಲೂ ಆಷಾಢ ಮುಗಿಯೋಷ್ಟೊತ್ತಿಗೆ ಅದು ನೆರವೇರುತ್ತೆ. ಲಕ್ಷ್ಮಿ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿ ಪೂಜೆಯನ್ನ ಸಲ್ಲಿಸಬಹುದು, ಅಥವಾ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ಇಷ್ಟಾರ್ಥಗಳನ್ನ ನಾವು ನೆರವೇರಿಸ್ಕೋಬಹುದು. ಆಷಾಢ ಲಕ್ಷ್ಮಿ ಪೂಜೆಯನ್ನ ಮನೆಯ ಯಜಮಾನರು ಮಾಡಿದ್ರೆ ಅವರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬಹುದು. ಕನ್ಯೆಯರು ಮಾಡಿದ್ರೆ ಒಳ್ಳೆ ವರವನ್ನ ಪಡ್ಕೋಬಹುದು. ಮನೆಯ ಸುಮಂಗಲಿಯರು ಮಾಡಿದ್ರೆ ವರ್ಷಪೂರ್ತಿ ಮನೆಯಲ್ಲಿ ಧನ ಧಾನ್ಯ ಸಂಪತ್ತಿನ ವೃದ್ಧಿ ಆಗುತ್ತೆ. ಯಾರಾದ್ರೂ ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನ ನೆರವೇರಿಸಬಹುದು.